ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಹುತೇಕ ಸಿದ್ಧವಾಗಿದೆ. ಇವತ್ತು ಸಾಯಂಕಾಲ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ 7 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಪ್ರಕಟ ಮಾಡಿತ್ತು. ಈಗ ಬಹುತೇಕ 21 ಕ್ಷೇತ್ರಗಳ ಪೈಕಿ ಒಂದು 17 ಕ್ಷೇತ್ರಗಳ ಪಟ್ಟಿ ಫೈನಲ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಮಹಿಳೆಯರಿಗೆ ಮಣೆ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ನ ಇತಿಹಾಸದಲ್ಲಿ ಇಷ್ಟೊಂದು ಜನರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ದಾಖಲೆ ಕೂಡ ಹೌದು. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನ ಎರಡನೇ ಪಟ್ಟಿ, ರಾಜ್ಯದ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಹುತೇಕ ಸಿದ್ಧವಾಗಿದೆ. ಇವತ್ತು ಸಾಯಂಕಾಲ ಅಧಿಕೃತವಾಗಿ ಪಟ್ಟಿ ಬಿಡುಗಡೆಯಾಗಬಹುದು. ಕೆಲವು ಮೂಲದ ಪ್ರಕಾರ ನಾಳೆ ಅಂತ ಇದ್ದಾರೆ, ಗೊತ್ತಿಲ್ಲ. 21 ಕ್ಷೇತ್ರಗಳು ಬ್ಯಾಲೆನ್ಸ್ ಉಳಿಸಿಕೊಂಡಿದ್ರು. 21ರ ಪೈಕಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಈಗ ಬಹುತೇಕ ಅಂತಿಮವಾಗಿದ್ದಾರೆ. ಕಾಂಗ್ರೆಸ್ ಪಟ್ಟಿಯಲ್ಲಿ 5 ಮಹಿಳೆಯರಿಗೆ ಮಣೆ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ. ಅದು ಗೀತಾ ಶಿವರಾಜ್ ಕುಮಾರ್ ಕೂಡ ಸೇರಿದ್ರೆ ಒಟ್ಟು 6 ಜನ ಆದಂಗೆ ಆಗುತ್ತೆ. ಅಲ್ಲಿಗೆ 6 ಜನ ಮಹಿಳೆಯರಿಗೆ ಮಣೆ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದರಲ್ಲಿ ಬಹುತೇಕ ಮಹಿಳೆಯರಿಗೆ ಕಾಂಗ್ರೆಸ್ ನಾಯಕರ ಸಂಬಂಧಿಕರೇ ಆಗಿದ್ದಾರೆ, ಹಾಗಾಗಿ ಕೊಟ್ಟಿದ್ದಾರೆ. ನಿನ್ನೆ AICC ಕಚೇರಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿತ್ತು. ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಮ್ಮುಖದಲ್ಲಿ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಕಾಂಗ್ರೆಸ್ ಪಟ್ಟಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳನ್ನು ನೋಡ್ತಾ ಹೋಗೋಣ, ಯಾರ್ಯಾರಿಗೆ ಕಾಂಗ್ರೆಸ್ ಮಣೆ ಹಾಕಿದೆ ಅಂತ. ಸೊ ಬೀದರ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇತ್ತು, ಬಟ್ ಫೈನಲ್ ಆಗಿದ್ದು ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರ ಹೆಸರು ಅನ್ನೋದು ಹೇಳಲಾಗ್ತಾ ಇದೆ. ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಕೂಡ ಇಲ್ಲಿ ಟಫ್ ಕಾಂಪಿಟೇಷನ್ ಅನ್ನ ಕೊಟ್ಟಿದ್ರು. ಅಂತಿಮವಾಗಿ ಈಶ್ವರ್ ಖಂಡ್ರೆ ಅವರ ಕೈ ಮೇಲಾಗಿದೆ. ಈಶ್ವರ್ ಖಂಡ್ರೆ ಅವ್ರನ್ನ ಸ್ಪರ್ಧಿಸೋದಕ್ಕೆ ಹೇಳಿದ್ರು, ಬಟ್ ಪುತ್ರನಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು. ಅವರ ಮಾತಿಗೆ ಮನ್ನಣೆ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಚಿತ್ರದುರ್ಗ ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಚಂದ್ರಪ್ಪ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಡಿಸಿಷನ್ಸ್ ಗಳಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅದೇ ರೀತಿ ಕೊಪ್ಪಳಕ್ಕೆ ಸಂಬಂಧಪಟ್ಟಂತೆ ಕುರುಬ ಓಟ್ಗಳನ್ನ ಗಮನ ಹರಿಸಿಕೊಂಡು ಮಾಜಿ ಶಾಸಕ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಮಣೆ ಹಾಕಿದ್ರೆ ಹೇಗೆ ಅನ್ನೋದು ಒಂದು ಥಿಂಕಿಂಗ್ ಕೂಡ ಆಗಿದೆ, ಫೈನಲ್ ಕೂಡ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಕೊಪ್ಪಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗಷ್ಟೇ ನಾನು ಕೊಡ್ತಾ ಇದ್ದೆ. ಇನ್ನೂ ಮುಂದುವರೆದ ಭಾಗವಾಗಿ ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 16 ಓಟ್ಗಳಿಂದ ಸೋತಂತಹ ಸೌಮ್ಯ ರೆಡ್ಡಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಡಿಸಿಷನ್ಗೆ ಕಾಂಗ್ರೆಸ್ ಬಂದ ಹಾಗೆ ಕಾಣಿಸ್ತಾ ಇದೆ. ಇದು ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಪುತ್ರನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಅವರು ಬೆಳಗಾವಿಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಹುರಿಯಾಳು ಆಗಿ ಕಣಕ್ಕಿಳಿತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಕಲಬುರಗಿ ವಿಚಾರಕ್ಕೆ ಬರೋದಾದ್ರೆ ರಾಧಾಕೃಷ್ಣ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪೊಲಿಟಿಕಲ್ ಮ್ಯಾನೇಜರ್ ಅಂತ ಕೂಡ ರಾಧಾಕೃಷ್ಣ ಅವರನ್ನ ಕರೆಯಲಾಗುತ್ತೆ. ಸೊ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ನಿರ್ಧಾರಗಳನ್ನ ಮಾಡಲಾಗ್ತಾ ಇದೆ. ದ ಸೇಮ್ ಟೈಮ್ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡೋದಾದ್ರೆ ಪದ್ಮರಾಜ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಡಿಸಿಷನ್ಗೆ ಬಂದಿದ್ದಾರೆ. ಇವರು ಕುದ್ರೋಳಿ ದೇವಸ್ಥಾನದ ಮುಖ್ಯಸ್ಥರು ಕೂಡ ಹೌದು. ಬಿಲ್ಲವ ಕಾಂಬಿನೇಷನ್ ಅನ್ನ ಇಲ್ಲಿ ಫೋಕಸ್ ಮಾಡ್ತಾ ಇದೆ ಕಾಂಗ್ರೆಸ್. ಬೆಂಗಳೂರು ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಮಾಜಿ ಕೇಂದ್ರ ಸಚಿವರಾಗಿರುವಂತಹ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಖಾನ್ ಅವರಿಗೆ ಟಿಕೆಟ್ ಫೈನಲೈಸ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಕೇಂದ್ರ ಬಿಜೆಪಿಯ ತೆಕ್ಕೆಯಲ್ಲಿರುವಂತಹ ಕ್ಷೇತ್ರ. ಓಕೆ, ಇನ್ನು ಮೈಸೂರಿಗೆ ಬರೋದಾದ್ರೆ ಲಕ್ಷ್ಮಣ್, KPCC ವಕ್ತಾರರು, ಬೇರೆ ಬೇರೆ ಅವರ ಹೆಸರುಗಳು ಕೇಳಿ ಬರ್ತಾ ಇತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಅಂತ ಇತ್ತು, ಅಥವಾ DV ಸದಾನಂದ ಗೌಡರು ಏನೋ ಕೇಳ್ಕೊಂಡಿದ್ದಾರೆ ಅಂತ. ಬಟ್ ಫೈನಲಿ ಮೈಸೂರಿನಿಂದ ಲಕ್ಷ್ಮಣ್ ಅವರು ಟಿಕೆಟ್ ಅನ್ನು ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಸಿದ್ದರಾಮಯ್ಯನವರ ಒಲವು ಕೂಡ ಸ್ವಲ್ಪ ಮಟ್ಟಿಗೆ ಇತ್ತು, ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ರಾಯಚೂರಿನಿಂದ ಮಾಜಿ IAS ಅಧಿಕಾರಿ ಕುಮಾರ್ ನಾಯಕ್ ಅವರು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ST ಮೀಸಲು ಕ್ಷೇತ್ರ ಕುಮಾರ್ ನಾಯಕ್ ಅವರಿಗೆ ಮಣೆಯನ್ನು ಹಾಕಲಾಗಿದೆ. ಬಾಗಲಕೋಟೆಯಿಂದ ಸಂಯುಕ್ತ ಶಿವಾನಂದ ಪಾಟೀಲ್, ಇವರು ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಶಿವಾನಂದ ಪಾಟೀಲ್, ಬಾಗಲಕೋಟೆಯಿಂದ ಅವರು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಇನ್ನು ಚಿಕ್ಕೋಡಿಗೆ ಬರೋದಾದರೆ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಕೊನೆಗೂ ಕೂಡ ಟಿಕೆಟ್ ಸಿಕ್ಕಿದೆ. ಇಬ್ಬರಿಗೂ ಅನ್ಯಾಯ ಮಾಡೋದು ಬೇಡ ಅಂತ ಇವ್ರಿಗೊಂದು ಟಿಕೆಟು, ಹೆಬ್ಬಾಳ್ಕರ್ ಅವ್ರಿಗೊಂದು ಟಿಕೆಟ್, ಆ ರೀತಿ ಹಂಚಿಬಿಟ್ಟಿದ್ದಾರೆ. ಬಟ್ ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ವಿನೋದ ಸೂಟಿ ಅಂತ ಧಾರವಾಡದಿಂದ
ಇವರು ಪ್ರಹ್ಲಾದ್ ಜೋಶಿ ವಿರುದ್ಧ ಕಣಕ್ಕಿಳಿತಾ ಇದ್ದಾರೆ. ವಿನೋದ್ ಅಸೂಟಿ ಈ ಹಿಂದೆ MLA ಎಲೆಕ್ಷನಲ್ಲಿ ಒಂದ್ಸರ್ತಿ ಕಂಟೆಸ್ಟ್ ಮಾಡಿದ್ರು. ಇನ್ನು ಉತ್ತರ ಕನ್ನಡದಿಂದ ನಿರೀಕ್ಷೆಯಂತೆ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಇದಕ್ಕೆ ಕಾರಣ ಕೊಂಕಣಿ ಭಾಷಿಕರು ಹೆಚ್ಚೆಚ್ಚು ಇರತಕ್ಕಂಥದ್ದು ಉತ್ತರ ಕನ್ನಡದಲ್ಲಿ. ಅಂಜಲಿ ಲಿಂಬಾಳ್ಕರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಮಾಜಿ ಸಚಿವೆ ರಾಜೀವ್ ಗೌಡ ಬೆಂಗಳೂರು ಉತ್ತರದಿಂದ, ಇದು ಕೂಡ ಬಹಳಷ್ಟು ಚರ್ಚೆ ಆಯಿತು, ಯಾರ್ಯಾರು ಕೊಡಬೇಕು ಅಂತ. ಇಲ್ಲಿಗೂ ಸದಾನಂದ ಗೌಡ್ರೇನೋ ಬರ್ತಾರೆ ಅಂತ ಇತ್ತು, ಪ್ರಿಯಾ ಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಫೈನಲ್ ಆಗಿ ರಾಜೀವ್ ಗೌಡ. ಇನ್ನು ಜಯಪ್ರಕಾಶ್ ಹೆಗಡೆ, ಇದು ನಿರೀಕ್ಷೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಇತ್ತೀಚೆಗಷ್ಟೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರು. ಜಯಪ್ರಕಾಶ್ ಹೆಗಡೆ ಅವರಿಗೆ ವಿಪರೀತ ವಿರೋಧ ಇತ್ತು ಟಿಕೆಟ್ ಕೊಡಬಾರ್ದು ಅಂತ. ಆದರೂ ಕೂಡ ಪಕ್ಷ ಜಯಪ್ರಕಾಶ್ ಹೆಗಡೆ ಅವರಿಗೆ ಮಣೆಯನ್ನು ಹಾಕಿದೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ನವದೆಹಲಿಯಿಂದ ಶಬೀರ್ ಮತ್ತು ಬೆಂಗಳೂರಿನಿಂದ ಸುಕೇಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ಶಬೀರ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಬರ್ತೀನಿ. ಶಬೀರ್, ಈಗ KPCC ವತಿಯಿಂದ ಏನು ಲಿಸ್ಟನ್ನು ಕಳಿಸಿದ್ರು, ಒಂದು ಸಿಂಗಲ್ ನೇಮ್ ಡಬಲ್ ನೇಮ್ ಇರ್ತಕ್ಕಂಥದ್ದು, ಅದರಲ್ಲೇ ಫೈನಲ್ ಮಾಡಿದಾರಾ ಅಥವಾ ಕೊನೆ ಹಂತದಲ್ಲಿ ಏನಾದರೂ ಪಟ್ಟಿ ಬದಲಾವಣೆ ಆಯ್ತಾ, ಹೊಸದಾಗಿ ಹೆಸರುಗಳೇನಾದರೂ ಸೇರ್ಪಡೆ ಆಯ್ತಾ, ಏನು ಸ್ಟ್ರಾಟಜಿ ಕಾಂಗ್ರೆಸ್ನವರದ್ದು ರಾಜ್ಯದಲ್ಲಿ ಅಂತ? ಅರವಿಂದ್, ಹೊಸದಾಗಿ ಯಾವುದೇ ರೀತಿಯಾದಂತಹ ಹೆಸರುಗಳು ಸೇರ್ಪಡೆ ಆಗಿಲ್ಲ. 21 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಚರ್ಚೆ ನಡೀತು. ಅದರಲ್ಲಿ 13 ಕ್ಷೇತ್ರಗಳಿಗೆ ಬಹುತೇಕ KPCC ಇಂದಲೇ ಒಂದು ಸಿಂಗಲ್ ನೇಮ್ ಅನ್ನು ಫೈನಲ್ ಮಾಡಿಕೊಂಡು ಬರಲಾಗಿತ್ತು. ಬಾಕಿ 8 ಕ್ಷೇತ್ರಗಳಿಗೆ 2 ಅಥವಾ 3 ಹೆಸರುಗಳನ್ನು ತೆಗೆದುಕೊಂಡು ಬರುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈ ಎಲ್ಲಾ ಹೆಸರುಗಳನ್ನ ಚರ್ಚೆ ಮಾಡಿದ ಬಳಿಕ 17 ಕ್ಷೇತ್ರಗಳಿಗೆ ಬಹುತೇಕ ಒಂದು ಹೆಸರನ್ನ ಅಂತಿಮಗೊಳಿಸುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆ ಮಾಡಿತ್ತು. ಬಾಕಿ ಉಳಿದಂತ 4 ಕ್ಷೇತ್ರಗಳಿಗೆ ಒಂದಿಷ್ಟು ತೀವ್ರವಾದಂತ ಪೈಪೋಟಿ ಮತ್ತೆ ಕೆಲವೊಂದಿಷ್ಟು ವಿರೋಧಗಳಿರುವಂತ ಹಿನ್ನೆಲೆಯಲ್ಲಿ ಅವುಗಳನ್ನ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಈಗ ಮತ್ತೆ ರಾಜ್ಯ ನಾಯಕರಿಗೆ ಬಿಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿದೆ. ಇವತ್ತು ಬೆಳಗ್ಗೆ 10 ಗಂಟೆ ಒಳಗಡೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳಿಗೆ ಮಾತನಾಡಿ ಒಂದು ಹೆಸರನ್ನ ಫೈನಲ್ ಮಾಡಿ ನಮಗೆ ಸೂಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಮತ್ತೆ ಚಾಮರಾಜನಗರ ಈ 4 ಜಿಲ್ಲೆಗಳಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳು ಎದುರಾಗಿರುವಂತದ್ದು. ಅಲ್ಲಿರುವಂತ ಅಭ್ಯರ್ಥಿಗಳ ಜೊತೆಗೆ ಮಾತನಾಡಿ ಇವತ್ತು ಹೈಕಮಾಂಡ್ಗೆ ಒಂದೊಂದು ಹೆಸರನ್ನ ಸೂಚಿಸುವಂತ ಸಾಧ್ಯತೆಗಳಿದಾವೆ. ಇವತ್ತು ಸಂಜೆ ಮತ್ತೊಂದು ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಭೆಯನ್ನು ನಡೆಸಿದ ಬಳಿಕ ಪಟ್ಟಿ ಅಧಿಕೃತವಾಗಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದಾವೆ. ಇವತ್ತು ಸಂಜೆಯ ವೇಳೆಗೆ ಅಥವಾ ನಾಳೆ ಕಾಂಗ್ರೆಸ್ನ ಮತ್ತೊಂದು ಪಟ್ಟಿ ಬಿಡುಗಡೆ ಆಗಬಹುದು. ಅರವಿಂದ್. ಓಕೆ ಶಬೀರ್, ಹಾಗೆ ಹೊಳ್ಳಲಿ. ಇನ್ನು ಸುಕೇಶ್, 5 ಮಹಿಳೆಯರಿಗೆ ಮಣೆ ಅನ್ನೋದಕ್ಕಿಂತ ಪ್ರಭಾವಿ ಕುಟುಂಬದ ಸದಸ್ಯರು ಅನ್ನೋ ಕಾರಣಕ್ಕೆ ಇವರು ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದಾ? ಏನೇನ್ ಡೀಟೇಲ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ತೀರಿ ಅಂತ, ಈ ಪ್ರಯೋಗದ ಹಿಂದಿರುವ ಲೆಕ್ಕಾಚಾರ, ಸ್ಟ್ರಾಟಜಿ ಏನು ಅಂತ? ಖಂಡಿತ ಮಮತಾ, 5+1 ಕಳೆದ ಬಾರಿ 7 ಹೆಸರುಗಳನ್ನು ಅನೌನ್ಸ್ ಮಾಡಲಾಗಿತ್ತು. ಅಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಟಿಕೆಟ್ ಅನ್ನ ಪಡೆದಿದ್ರು ಮತ್ತು ಅವರು ಬಂಗಾರಪ್ಪನವರ ಮಗಳು ಅನ್ನೋ ಕಾರಣ, ಮಧು ಬಂಗಾರಪ್ಪನವರ ಅಕ್ಕ ಅನ್ನುವಂಥ ಕಾರಣ, ಹೀಗೆ ಪ್ರಭಾವಿ ಹಿನ್ನೆಲೆ ಎನ್ನುವ ಕಾರಣಕ್ಕೆ ಅವತ್ತು ಟಿಕೆಟ್ ಆಗಿತ್ತು. ಇನ್ನು ಇವತ್ತು ಕೂಡ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಅನ್ನುವಂಥ ಕಾರಣಕ್ಕಾಗಿ ಸೌಮ್ಯ ರೆಡ್ಡಿ ಅವರು ಬೆಂಗಳೂರು ಸೌತ್ ಅಲ್ಲಿ ಟಿಕೆಟ್ ಅನ್ನ ಪಡೆದಿದ್ದಾರೆ ಮತ್ತು ಅವರ ಪ್ರಾಬಲ್ಯ ಇದೆ ಅಲ್ಲಿ ಎನ್ನುವಂಥ ಕಾರಣಕ್ಕೂ ಕೂಡ ಒಂದು ರೀಸನ್ ಹೌದಾಗಿರುವಂಥದ್ದು. ಇನ್ನು ಉತ್ತರ ಕನ್ನಡಕ್ಕೆ ಹೋಗಿದರೆ ಅಂಜಲಿ ನಿಂಬಾಳ್ಕರ್ ಅವರ ವಿಚಾರದಲ್ಲಿ ಅಲ್ಲಿ ವೋಟ್ ಬ್ಯಾಂಕ್ ಪ್ಯಾಟರ್ನ್ ಅನ್ನ ನೋಡಿಕೊಂಡು, ಅಂದ್ರೆ ಮರಾಠ ವೋಟರ್ಸು ಪ್ಲಸ್ ಅಹಿಂದ ಪ್ಯಾಟರ್ನ್ ಎರಡು ಸೇರಿ ಒಂದು ಕಾಂಬಿನೇಷನ್ ಅಲ್ಲಿ ಗೆಲ್ಲಬಹುದೇನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತು ಮಾಜಿ ಶಾಸಕಿ ಕೂಡ ಹೌದು ಇರೋದ್ರಲ್ಲಿ ಅವರೇ ಪ್ರಭಾವಿ ಅನ್ನುವಂಥ ಕಾರಣಕ್ಕೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಂತೆ ಕಾಣ್ತಾ ಇದೆ. ಇನ್ನು ಸಂಯುಕ್ತ ಪಾಟೀಲ್ ಅವರ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಬೇರೆ ಬೇರೆ ಹೆಸರುಗಳಿತ್ತು, ಇವರ ಹೆಸರು ದೊಡ್ಡ ಮಟ್ಟಿಗೆ ರೇಸ್ನಲ್ಲಿ ಇರಲಿಲ್ಲ. ಆದರೆ ಸ್ಥಳೀಯವಾಗಿರುವಂಥ ನಾಯಕ ಹೆಸರಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದ್ದರಿಂದ ಈ ಹೆಸರನ್ನ ಅಂತಿಮಪಡಿಸಿಕೊಂಡು ಅಲ್ಲಿಗೆ ಕರೆತರಲಾಗಿದೆ ಅಥವಾ ಹೆಸರನ್ನ ಅಂತಿಮಪಡಿಸಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಹಾಗಾಗಿ ಆದ್ಯತೆಯ ಮೇರೆಗೆ ಕೊಡ್ತಾ ಹೋದಾಗ ದಾವಣಗೆರೆಗೆ ಬಂದರೆ ಅಲ್ಲೂ ಕೂಡ ವಿನಯ್ ಅನ್ನುವಂಥವರು ಟಿಕೆಟ್ಗಾಗಿ ಓಡಾಟ ನಡೆಸ್ತಾ ಇದ್ರು. ಅಲ್ಲಿ ಕುರುಬ ಸಮುದಾಯದವರವರು ಮತ್ತು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಮತ್ತು ಸಚಿವ SS ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಕೊಡಬೇಕು ಅನ್ನುವಂತಹ ಒತ್ತಾಯ ಇತ್ತು. ಪರ ವಿರುದ್ಧದ ನಡುವೆ 2 ಹೆಸರುಗಳು ಕೂಡ ಹೈಕಮಾಂಡ್ ಮಟ್ಟಕ್ಕೆ ಹೋಗಿತ್ತು. ಅಲ್ಲೂ ಕೂಡ ಶಾಮ್ನೂರು ಕುಟುಂಬದ ಸೊಸೆ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಅನ್ನುವಂತಹ ಒಂದು ಪ್ರಭಾವದಲ್ಲಿ ಅವರು ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡೋದಾದ್ರೆ. ಹೀಗೆ ಸಾಕಷ್ಟು ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲಿ ಮಹಿಳೆಯರ ಆದ್ಯತೆ ಮೇಲೆ ಪಡೆದಂಥದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಹೌದು. ಅವರು ಚಿಕ್ಕೋಡಿಯಿಂದ ಸ್ಪರ್ಧೆಗೆ ಆಸಕ್ತಿ ತೋರದ ಹೊರತಾಗಿಯೂ ಕೂಡ ಒಂದು ಹಂತದಲ್ಲಿ ಸ್ಟೆಪ್ ಬ್ಯಾಕ್ ಆಗ್ತಾರೆ, ಸತೀಶ್ ಜಾರಕಿಹೊಳಿ ಬೇಡ ಅಂತೇಳಿ. ಆದರೆ ಪರ್ಯಾಯವಾಗಿ ರಮೇಶ್ ಕತ್ತಿ ಅವರನ್ನ ಕರೆತರುವ ಪ್ರಯತ್ನವನ್ನು ಮಾಡಿ ಅದು ವಿಫಲವಾದ ನಂತರ ಅನಿವಾರ್ಯವಾಗಿ ತಮ್ಮ ಪುತ್ರಿಯನ್ನು ಅಖಾಡಕ್ಕಿಳಿಸಬೇಕಾದಂತ ನಿರ್ಧಾರವನ್ನು ಕೈಗೊಂಡಂತೆ ಕಾಣಿಸ್ತಾ ಇದೆ. ಟಿಕೆಟ್ ಪಡೆದಂತಹ ಮಹಿಳೆಯರ ಪೈಕಿ ಬಹುತೇಕ ಅಂಜಲಿ ನಿಂಬಾಳ್ಕರ್ ವೈಯಕ್ತಿಕ ವರ್ಚಸ್ಸು ಅಥವಾ ಪ್ರಭಾವವನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲವೂ ಕೂಡ ಕುಟುಂಬದ ಇನ್ಫ್ಲುಯೆನ್ಸ್ ಮೇಲೆ ಸಿಕ್ಕದಂತೆ ಕಾಣಿಸ್ತಾ ಇದೆ ಮಹಿಳೆ ಟಿಕೆಟ್ಗಳು. ಸುಕೇಶ್ ಹಾಗೆ ಸಂಪರ್ಕದಲ್ಲಿರಿ. ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗಾಗಿ.